ಎಲ್ಲರಿಗೂ ಕೂಡ ನಮಸ್ಕಾರಗಳು. ವಿಧಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ. ನಾವು ಇಂದು ಈ ವಿಡಿಯೋದಲ್ಲಿ LLBಗೆ ಸಂಬಂಧಿಸಿದಂತಹ ನೋಟ್ಸ್ಗಳನ್ನು ಸುಲಭವಾಗಿ ಹೇಗೆ ಪಡೆದುಕೊಳ್ಳಬೇಕು ಅನ್ನೋದನ್ನು ನೋಡೋರಿದ್ದೀವಿ. LLBಯಲ್ಲಿ 3 ವರ್ಷದ ಮತ್ತು 5 ವರ್ಷದ ಕೋರ್ಸ್ಗಳಿದ್ದು 3 ವರ್ಷದ ಕೋರ್ಸ್ಗಳು ಮತ್ತು 5 ವರ್ಷದ ಕೋರ್ಸ್ಗಳಿಗೆ ವಿಷಯಗಳ ಬದಲಾವಣೆ ಇದ್ದು ಆ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತಹ ನೋಟ್ಸ್ಗಳನ್ನು ಸುಲಭವಾಗಿ ಹೇಗೆ ಪಡೆದುಕೊಳ್ಬೋದು ಅನ್ನೋದನ್ನು ಇವತ್ತು ನಾವು ತಿಳಿದುಕೊಳ್ಳೋರಿದ್ದೀವಿ. ಸಾಮಾನ್ಯವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ನೋಟ್ಸ್ಗಳು ಲಭ್ಯವಾಗೋದಿಲ್ಲ. ನೋಟ್ಸ್ಗಳನ್ನು ಪಡೆದುಕೊಳ್ಳಲು ಅನೇಕ ಸ್ನೇಹಿತರಿಗಾಗಿರ್ಬೋದು, ಬೇರೆ ಬೇರೆ ವ್ಯಕ್ತಿಗಳನ್ನು ನಾವು ಸಂಪರ್ಕಿಸಿರ್ತೀವಿ. ಆ ಸಂಪರ್ಕಿಸುವ ಸಮಯದಲ್ಲಿ ನಾವೇ ಹೇಗೆ ನೋಟ್ಸ್ಗಳನ್ನು ಸುಲಭವಾಗಿ ಪಡೆದುಕೊಳ್ಳಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡಲಾಗುತ್ತೆ. ಈ ಒಂದು ಸುಲಭವಾಗಿ ನೋಟ್ಸ್ಗಳನ್ನು ಪಡೆದುಕೊಳ್ಳಲು ನಮಗೆ ಬೇಕಾದಂತಹ ಒಂದೇ ಒಂದು ಆ್ಯಪ್ ಯಾವುದಪ್ಪ ಅಂತಂದ್ರೆ ಅದು ಟೆಲಿಗ್ರಾಮ್. ನಮ್ಮೆಲ್ಲರ ಮೊಬೈಲ್ನಲ್ಲಿಯೂ ಕೂಡ ಟೆಲಿಗ್ರಾಮ್ ಆ್ಯಪ್ ಅನ್ನೋದನ್ನು ಇದ್ದೇ ಇರುತ್ತೆ. ಅದನ್ನು ನಾವೆಲ್ಲರೂ ಯೂಸ್ ಮಾಡ್ತಿರ್ತೀವಿ ಕೂಡ. ಅದೇ ಒಂದು ಆ್ಯಪ್ನಿಂದ ನಾವು ಸುಲಭವಾಗಿ ಕಾನೂನಿಗೆ ಸಂಬಂಧಿಸಿದಂಥ 3 ವರ್ಷದ ಆಗಿರ್ಬೋದು, 5 ವರ್ಷದ ಕೋರ್ಸ್ ಆಗಿರ್ಬೋದು, ಅದಕ್ಕೆ ಬೇಕಾದಂತಹ ನೋಟ್ಸ್ಗಳನ್ನು ಸುಲಭವಾಗಿ ಪಡೆದುಕೊಳ್ಳಬಹುದಾಗಿದೆ. ಟೆಲಿಗ್ರಾಮ್ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡ ನಂತರ ಈ ರೀತಿಯಾದ ಫಾರ್ಮೆಟ್ ಬರುತ್ತೆ. ಈ ರೀತಿಯಾದಂತಹ ಫಾರ್ಮೆಟ್ನಲ್ಲಿ ನಾವು ಸರ್ಚ್ ಬಟನ್ ಏನಿದೆ ಆ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು 3 ಗ್ರೂಪಿಗೆ ನಾವು ಜಾಯ್ನ್ ಆದರೆ ಸುಲಭವಾಗಿ ಎಲ್ಲ ರೀತಿಯ ನೋಟ್ಸ್ಗಳನ್ನು ಪಡೆದುಕೊಳ್ಬೋದು. ಒಂದನೇದು ಟಾರ್ಗೆಟ್ KSLU ಅಂತ ಹೊಡೆದ್ರೆ 4073 ಜನ ಇದರಲ್ಲಿ ಆಲ್ರೆಡಿ ವಿದ್ಯಾರ್ಥಿಗಳಿದ್ದಾರೆ. ಆ ಗ್ರೂಪಿಗೆ ನಾವು ಇಲ್ಲಿ ಜಾಯಿನ್ ಅಂತ ಏನು ಬಂತಲ್ಲ, ಈ ಜಾಯಿನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಗ್ರೂಪಿಗೆ ನಾವು ಹೋಗ್ತೀವಿ. ಅದೇ ರೀತಿ ಮತ್ತೊಂದು ಟೆಲಿಗ್ರಾಮ್ KSLUನ ನೋಟ್ಸ್ಗಳಿಗಾಗಿ ಅಂತಂದರೆ KSLU ನೋಟ್ಸ್ ಇಲ್ಲಿ ಕೆಳಗಡೆ ಬಂತಲ್ಲ KSLU ನೋಟ್ಸ್ ಅಂತ, ಇದಕ್ಕೆ ಜಾಯ್ನ್ ಆಗಬೇಕು. ಅದೇ ರೀತಿ ಮತ್ತೆ KSLU ನೋಟ್ಸ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ಅಂತಿದೆಯಲ್ಲ, ಇದಕ್ಕೆ ಜಾಯ್ನ್ ಆಗ್ರಿ. ಅಥವಾ ಇದೇ ರೀತಿ ಅನೇಕ ಗ್ರೂಪ್ಗಳಿದ್ದಾವೆ. ಇದರಲ್ಲಿ 7173 ವಿದ್ಯಾರ್ಥಿಗಳಿದ್ದಾರೆ. ಇದೇ ರೀತಿ ಅನೇಕ ಗ್ರೂಪ್ಗಳಿದ್ದಾವೆ, ಅವುಗಳಿಗೆ ಜಾಯ್ನ್ ಆಗೋಣ. ನಾ ಇಲ್ಲಿ 3 ಮಾತ್ರ ತೋರಿಸಿದೆ. ಈಗ ಜಾಯ್ನ್ ಆದ ನಂತರ ಏನು ಮಾಡಬೇಕು ಅನ್ನೋದನ್ನು ಈಗಾಗಲೇ ಹೋಗಿ ಒಮ್ಮೆ ಸರ್ಚ್ ಮಾಡಿ ನೋಡೋಕೆ ಹೋಗ್ಬೇಡ್ರಿ. ಪೂರ್ತಿ ವಿಡಿಯೋನ ನೋಡ್ರಿ. ಯಾಕಪ್ಪ ಅಂತಂದ್ರೆ ಇಲ್ಲಿ ಮುಂದಿನ ಏನೈತಲ್ಲ ಅದು ನಮಗೆ ನೋಟ್ಸ್ ಸಿಗಲಿಕ್ಕೆ ಪ್ರಮುಖವಾದದ್ದಾಗಿರುತ್ತೆ. ಇಲ್ಲಿ ಫೈಲ್ಸ್ ಅಂತ ಏನಿದೆಯಲ್ಲ, ಫೈಲ್ಸ್ ಮೇಲೆ ಕ್ಲಿಕ್ ಮಾಡಿ ನಮಗೆ ಬೇಕಾದಂತಹ ಸರ್ಚ್ ಬಟನ್ನಲ್ಲಿ ನಮಗೆ ಬೇಕಾದಂತಹ ನೋಟ್ಸ್ಗಳನ್ನು ಸರ್ಚ್ ಮಾಡ್ಬೋದು. ಹಿಂದೂ ಲಾಗೆ ಸಂಬಂಧಿಸಿದಂಥ ಎಲ್ಲ ಇಂಗ್ಲೀಷ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು ನೋಟ್ಸ್ಗಳಲ್ಲಿ ಲಭ್ಯ ಅದಾವೆ. ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಿಸಿದಂತೆ ನೋಟ್ಸ್ಗಳು ಸುಲಭವಾಗಿ ನಮಗಿಲ್ಲಿ ಒಂದೇ ಕಡೆಗೆ ಸಿಕ್ಬಿಡ್ತಾವೆ. ನಂತರ CPCಗೆ ಸಂಬಂಧಿಸಿದಂಥ ಇಲ್ಲಿ ನೋಡ್ಬೋದು. CPC ಕನ್ನಡ ಆಗಿರ್ಬೋದು, CPC ಇಂಗ್ಲೀಷ್, ಕ್ವಶನ್ ಪೇಪರ್ಸ್, ಎಲ್ಲ ರೀತಿಯ ಕಾನೂನಿಗೆ ಸಂಬಂಧಿಸಿದಂಥ ನೋಟ್ಸ್ಗಳನ್ನು ಸುಲಭವಾಗಿ ಈ ಒಂದು ವಿಡಿಯೋದನ್ನು ನೋಡೋದ್ರ ಮೂಲಕ ನಾವು ತಿಳಿದುಕೊಳ್ಬೋದಾಗಿದೆ. ಅದೇ ರೀತಿ ಕಾಂಟ್ರಾಕ್ಟ್, ಅದೇ ರೀತಿ ಕಾಂಟ್ರಾಕ್ಟ್ ನೋಡ್ತಾ ಇರ್ಬೋದು. ನಾವು ನೋಟ್ಸ್ಗಳು ಬರ್ತಾ ಇದ್ದಾವೆ. ಹೀಗೆ
ಅವುಗಳನ್ನು ನೋಟ್ಸ್ಗಳ ಮೇಲೆ ಕ್ಲಿಕ್ ಮಾಡ್ತಾ ಅವುಗಳನ್ನು ನಾವು ಸುಲಭವಾಗಿ ನೋಡ್ಬೋದು. ಈಗ ಕಂಪನಿ ಲಾ, ಈಗ ಸುಲಭವಾಗಿ ನಾವು ಹೇಗೆ ಅವುಗಳನ್ನು ಸೇವ್ ಮಾಡ್ಕೋಬೋದು ಅಂತಂದರೆ, ಈ ಒಂದು ಡೌನ್ಲೋಡ್ನಲ್ಲಿ ಈಗೇನು ಡೌನ್ಲೋಡ್ ಅಂತ ಇದೆ ಅಲ್ಲಿ ಕ್ಲಿಕ್ ಮಾಡಿದಾಗ ಅದು ಪೂರ್ಣ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆದ ನಂತರ ನಾವು ಮತ್ತೆ ಆ ಒಂದು PDF ಮೇಲೆ ಕ್ಲಿಕ್ ಮಾಡಬೇಕಾದಂಥ ಅವಶ್ಯಕತೆ ಇರುತ್ತೆ. ಇದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದಾಗ ನಮಗೆ PDF ಓಪನ್ ಆಗುತ್ತೆ. ಅದು ಸ್ವಲ್ಪ ಸ್ಲೋ ಇದೆ ಮೊಬೈಲ್, ಹೀಗಾಗಿ ಸ್ವಲ್ಪ ಲೇಟ್ ಆಗ್ತಾ ಇದೆ. ಹೀಗೆ ನಮಗೆ PDF-ನಲ್ಲಿ ನೋಟ್ಸ್ಗಳು ಲಭ್ಯ ಆಗ್ತಾ ಹೋಗ್ತವೆ. ಇವುಗಳನ್ನು ಯಾವ ರೀತಿ ಸೇವ್ ಮಾಡಿ ಇಟ್ಕೋಬೇಕು ಅಂತಂದರೆ, ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಸೆಂಡ್ ಫೈಲ್ಸ್ ಅಂತ ಹೊಡೆದ್ರೆ ಇಲ್ಲಿ ವಾಟ್ಸಪ್ನಲ್ಲಿ ಹೋಗಿ ನಮಗೆ ಯಾರಿಗೆ ಬೇಕೋ ನಮ್ಮ ಫ್ರೆಂಡ್ಸ್ಗೋ ಅಥವಾ ಪರ್ಸನಲ್ ಆಗಿಯೋ ಇವುಗಳನ್ನು ಸೇವ್ ಮಾಡಿ ಇಟ್ಕೊತಾ ಹೋದರೆ ನೋಟ್ಸ್ಗಳ ಸಮಸ್ಯೆ ಬರೋದಿಲ್ಲ. ಮತ್ತೊಬ್ಬರನ್ನ ನೋಟ್ಸ್ನ ಕೇಳಬೇಕು ಅನ್ನೋದು ನೆಸೆಸಿಟಿನೇ ಇಲ್ಲಿ ಬೀಳೋದಿಲ್ಲ. ಅದಕ್ಕೆ ಎಲ್ಲ ಕಾನೂನು ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋನ ತಲುಪಿಸೋಣ ಮತ್ತು ಇದರ ಸದುಪಯೋಗವನ್ನು ಪಡೆದುಕೊಳ್ಳೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರಗಳು. ವಿಧಿ ಕನ್ನಡ ಚಾನಲ್ನ ಶೇರ್ ಮಾಡೋಣ ಮತ್ತು ಸಬ್ಸ್ಕ್ರೈಬ್ ಮಾಡೋಣ.